ಹಾಯ್ ಫ್ರೆಂಡ್ಸ್, ನಾನಿವತ್ತು ಡಾಲಿ ಧನಂಜಯ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಡಾಲಿ ಧನಂಜಯ ಅವರ ನಿಜವಾದ ಹೆಸರು ಕಾಲೇನಹಳ್ಳಿ ಆದಿಸ್ವಾಮಿ ಧನಂಜಯ್ ಅಂತ. ಇವರು ಹುಟ್ಟಿದ್ದು ಬಂದು 23 ಆಗಸ್ಟ್ 1985ರಲ್ಲಿ. ಇವರ ತಂದೆ ಹೆಸರು ಬಂದು ಆದಿಸ್ವಾಮಿ ಅಂತ. ಹಾಗೆ ಇವರ ತಾಯಿ ಹೆಸರು ಬಂದು ಸಾವಿತ್ರಮ್ಮ ಅಂತ ಇವರ ತಾಯಿಯ ಹೆಸರು. ಹುಟ್ಟಿದ್ದ ಪ್ಲೇಸ್ ಬಂದು ಇವರಿಗೆ ಕಾಲೇನಹಳ್ಳಿ, ಅರಸೀಕೆರೆ ತಾಲೂಕು, ಹಾಗೆ ಹಾಸನ ಡಿಸ್ಟಿಕಲ್ಲಿ ಇವರು ಹುಟ್ಟಿರುವಂಥದ್ದು. ಇವರ ಹೈಟ್ ಬಂದು 6.0 ಅಂತ ಹೇಳ್ಬೋದು. ಎಜುಕೇಷನ್ನ ಇವರು ಕಂಪ್ಲೀಟ್ ಮಾಡಿದ್ದು SLC ಎಜುಕೇಷನ್ನ ಹಾಸನಲ್ಲಿ ಮುಗಿಸ್ತಾರೆ. ಹಾಗೆ ಬ್ಯಾಚುಲರ್ ಇಂಜಿನಿಯರಿಂಗ್ ಕೂಡ ಮಾಡಿದ್ದಾರೆ, ಅದು ಕೂಡ ನಮ್ಮ ಮೈಸೂರಿನಲ್ಲಿ. ಡಾಲಿ ಅವ್ರಿಗೆ ಮೊದಲಿಂದನೂ ಆ್ಯಕ್ಟಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇದ್ದಿದ್ದರಿಂದ ಇವರು ರಂಗಾಯಣದಲ್ಲಿ ಅವರ ಆ್ಯಕ್ಟಿಂಗ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಮಾನ್ಸೂನ್ ರಾಗ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ರಚಿತಾ ರಾಮ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಒಂದು ಮೆಸೇಜ್ನ ತಂದುಕೊಟ್ಟಿದ್ದೆ ಈ ಸಮಾಜಕ್ಕೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ, ಎರಡನೇ ಸಲ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಇದು ಕೂಡ ಸಂಗೀತಾ ಭಟ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋವಂಥ ಮೂವಿ ಇದು. ಇದು ಕೂಡ ಚೆನ್ನಾಗಿ ಹೆಸ್ರನ್ನ ತಂದುಕೊಡ್ತು, ಆದರೆ ತುಂಬ ಚೆನ್ನಾಗಿ ಸಕ್ಸಸ್ ಆಗಲಿಲ್ಲ ಈ ಮೂವಿ ಅಂತ ಹೇಳ್ಬೋದು. ಹಾಗೆ ಡಾಲಿ ಅವರು ನೆಕ್ಸ್ಟು ಮೂವಿ ಬಂದು ಜೆಸ್ಸಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಡಾಲಿ ಅವರು. ಆದರೆ ಹೀರೋ ಆಗಿ ಕಾಣಿಸ್ಕೊಂಡಂತಹ ಮೂವಿ ಬಂದು ರಾಟೆ ಅಂತಲೇ ಹೇಳ್ಬೋದು. ಈ ರಾಟೆ ಮೂವಿಯಿಂದನೇ ಅವರು ಹೀರೋ ಆಗಿ ಒಂದು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾರೆ. ಟಗರು ಅನ್ನೋ ಮೂವಿಲಿ ಒಂದು ವಿಲನ್ ಪಾತ್ರ ಮಾಡಿರ್ತದೆ, ಅದು ಡಾಲಿ ಅನ್ನೋದು. ಆ ಡಾಲಿ ಅನ್ನೋ ಪಾತ್ರಕ್ಕೆ ತುಂಬಾ ಒಂದು ಫ್ಯಾನ್ಸ್ಗಳನ್ನ ಹುಟ್ಟಾಕ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಬಡವ ರಾಸ್ಕಲ್ ಅನ್ನೋ ಮೂವಿಲಿ ಇವರೇ ಪ್ರೊಡ್ಯೂಸ್ ಮಾಡಿ, ಇವರೇ ಡೈರೆಕ್ಟ್ ಮಾಡಿ ಈ ಮೂವಿಲಿ ನಟಿಸ್ತಾರೆ. ಇದು ತುಂಬಾ ಬ್ಲಾಕ್ ಬಾಸ್ಟರ್ ಹಿಟ್ ಆಯಿತು ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಪಾತ್ರನ ನಮ್ಮ ಡಾಲಿ ಅವರು ಮಾಡಿದರು. ಹಾಗೆ ಕೋಟಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇದು ಕೂಡ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು, ಜಾಸ್ತಿ ಏನು ನೇಮ್ನ ತಂದುಕೊಡ್ಲಿಲ್ಲ. ಹಾಗೆ ನಮ್ಮ ಡಾಲಿ ಅವರು ಮದುವೆ ಆಗಿದ್ದು ಬಂದು ಫೆಬ್ರವರಿ 2025ರಲ್ಲಿ ಮದುವೆ ಆಗ್ತಾರೆ. ಅದು ಕೂಡ ಡಾಕ್ಟರ್ ಧನ್ಯತಾ ಅಂತ. ಅವ್ರನ್ನ ಇವರು ಪ್ರೀತಿಸಿ ಮದುವೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಡಾಲಿ ಅವ್ರಿಗೆ ಈಗ ಸದ್ಯಕ್ಕೆ ಒಂದು ಗಂಡು ಮಗು ಕೂಡ ಆಗಿದೆ ನಮ್ಮ ಡಾಲಿ ಅವ್ರಿಗೆ. ಹಾಗೆ ನಮ್ಮ ಡಾಲಿ ಅವ್ರಿಗೆ ಬಂದಿರುವಂತಹ ಅವಾರ್ಡ್ಗಳು ನೋಡೋದಾದರೆ, ಸೈಮಾ ಅವಾರ್ಡ್ ಬಂದಿದೆ ನಮ್ಮ ಡಾಲಿ ಅವ್ರಿಗೆ. ಹಾಗೆ ಫಿಲಮ್ಫೇರ್ ಅವಾರ್ಡ್ ಬಂದಿದೆ. ಅಲಾಮ ಅನ್ನೋ 2017ರಲ್ಲಿ ರಿಲೀಸ್ ಆದಂತಹ ಮೂವಿಗೆ ಇವ್ರಿಗೆ ಫಿಲಮ್ಫೇರ್ ಅವಾರ್ಡ್ ಕೂಡ ಬಂದಿದೆ. ಹಾಗೆ ಟಗರು ಅನ್ನೋ ಮೂವಿಲಿ ಇವ್ರು ಮಾಡಿದಂಥ ಪಾತ್ರಕ್ಕೆ ಅತ್ಯುತ್ತಮ ನಟ ಅನ್ನೋ ಪಾತ್ರ ಕೂಡ, ಇದು ಬಹುಮಾನ ಕೂಡ ಬಂದಿದೆ ಇವ್ರಿಗೆ. ಹಾಗೆ ಡಾಲಿ ಅವರು ಪಾಪ್ಕಾರ್ನ್ ಮಂಕಿ 2020ರಲ್ಲಿ, ಪುಷ್ಪ ದಿ ರೈಸ್ 2021ರಲ್ಲಿ ಜಾಲಿ ರೆಡ್ಡಿ ಅನ್ನೋ ಪಾತ್ರನ ಇವರು ನಿರ್ವಹಿಸಿದ್ದಾರೆ ಈ ಮೂವಿಲಿ, ಪುಷ್ಪ ದಿ ರೈಸ್ ಅನ್ನೋ ಮೂವಿಲಿ. ಹಾಗೆ ರತ್ನನ್ ಪ್ರಪಂಚ, ಕೋಟಿ, ಬಡವ ರಾಸ್ಕಲ್ ಈ ಮೂವಿಗಳಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಡಾಲಿ ಅವ್ರಿಗೆ ಮೊದಲಿಂದನೂ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ. ಹಾಗೆ ಡೈರೆಕ್ಟರ್ ಆಗಬೇಕನ್ನೋ ಕನಸು ಕೂಡ ಇವ್ರಿಗೆ ಇತ್ತು ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ ಬಡವ ರಾಸ್ಕಲ್ ಅನ್ನೋ ಮೂವಿನ ಇವರೇ ಪ್ರೊಡ್ಯೂಸ್ ಮಾಡಿ, ಇವರೇ ಡೈರೆಕ್ಟ್ ಮಾಡಿ ಆ ಮೂವಿನ ರಿಲೀಸ್ ಮಾಡ್ತಾರೆ. ಆ ಮೂವಿ ಅಂತೂ ಬಿಗ್ ಸಕ್ಸಸ್ನೇ ತಂದುಕೊಡ್ತು ಡಾಲಿ ಅವ್ರಿಗೆ ಅಂತಲೇ ಹೇಳ್ಬೋದು. ಹಾಗೆ ರಂಗಾಯಣ ಥಿಯೇಟರಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಸೈಮಾ ಅವಾರ್ಡ್ ಕೂಡ ಬಂದಿದೆ ನಮ್ಮ ಡಾಲಿ ಅವ್ರಿಗೆ. ಕೋಟಿ ಅನ್ನೋ ಒಂದು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಡಾಲಿ ಅವರು. ಆ ಮೂವಿನೂ ಅಷ್ಟೇ ಜನಗಳಿಗೆ ತುಂಬಾ ಕನೆಕ್ಟ್ ಆದಂತಹ ಮೂವಿ. ಒಂದು ಬಡತನದಲ್ಲಿ ಹುಟ್ಟಿದಂಥ ಹುಡುಗ ಹೇಗೆ ಕೋಟಿ ರೂಪಾಯಿನ ದುಡಿಬೋದು ಅನ್ನೋದನ್ನು ಈ ಮೂವಿಲಿ ತೋರಿಸ್ಕೊಟ್ಟಿದ್ದಾರೆ. ಡಾಲಿ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಆಫರ್ ಬರ್ತಾ ಇರಲಿ, ಹಾಗೆ ಇನ್ನೂ ಒಳ್ಳೊಳ್ಳೆ ಮೂವಿಗಳನ್ನ ಇವರು ಡೈರೆಕ್ಟ್ ಮಾಡ್ತಾ ಇರಲಿ ಅಂತ ನಾವು ಕೂಡ ಹಾರೈಸೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.